ನಡಿಯೋ ಎಲ್ಲಿಗೆ ತೋರ್ಸ್ ನಡಿಯೋ. ಹಲೋ 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 ಎದ್ದೊಳಿ. ಏನ್ ನಿದ್ದೆ ಮಾಡ್ತಿದ್ದೀರಾ? ಅದು ಬಿಗ್ ಬಾಸ್ ಸ್ಪರ್ಧೆಗಳು ನೋಡಿ ನಿದ್ದೆ ಬರ್ತೈತೆ. ನಿದ್ದೆ ಅದು ಗೊರ್ಕೆ ಹೊಡ್ಕೊಂಡು ಈ ರೇಂಜಿಗೆ ನಿದ್ದೆ? ಹೌದೌದು, ಯಾಕಪ್ಪ? ಸ್ಪರ್ಧೆಗಳು ನೋಡ್ಬಿಟ್ಟು ಹಂಗಾಗ್ಬಿಟ್ಟಿದೀನಿ. ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿಯಪ್ಪ. ಬಿಗ್ ಬಾಸ್ ಮನೇಲಿ ಏನ್ ಕೆಲ್ಸ? ಅಲ್ಲಿ ಜನ ಮಾಡ್ತಾರೆ. ವೀರೋ ವೀರೋ ಬೈಲಿ 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 ವೀರ ಬೇಕಾ? ಹಾ ಬೇಕ್ ವೀರು ಈಗ 1 ಕೋಟಿ ಇಲ್ಲ ನಮ್ ವೀರು. 100 ಕೋಟಿ 100 ಕೋಟಿ 100 ಕೋಟಿನಾ ನೋಡಿ. ನಮ್ ವೀರು ಮಾತಾಡ್ತಾನೆ. ಮಾತಾಡೋ ವೀರು. ವೀರು 100 ಕೋಟಿ ಕಣೋ ನಿಂದು ವ್ಯಾಲ್ಯೂ. ಈಗ ಮಾತಾಡಿದ್ರೆ ವೀರು ನಿನ್ಗೂ ಬಿಗ್ ಬಾಸ್ ನೋಡಿ ಸೈಲೆಂಟ್ ಆಗ್ಬಿಟ್ಟ. ಎಲ್ಲಿ ನೋಡಿ ನಮ್ ವೀರುನ 100 ಕೋಟಿ ಇವನಿಗೆ ಯಾರನ್ನ ಬೇಕು ಅಂದ್ರೆ ಹೇಳಿ 100 ಕೋಟಿ ಕೊಡ್ತಾವ. ಈಗ ಬಿಟ್ಬಿಡ. ಚಾಲೆಂಜ್ ಯಾರಾದ್ರೂ ಬಂದು ಮಾತಾಡ್ಸಿದ್ರೆ ನಾವೇ ಕೊಡ್ತೀವಿ. ಹೋಗ್ವೀರ. ಸೊ 100 ಕೋಟಿ ಅಂತ ಬಿಲ್ಡಪ್. ಏನ್ ನಿಜನೋ ಸುಳ್ಳೋ ನಾನು ಲೈಫಲ್ಲೇ ಕೇಳಿಲ್ಲ 100 ಕೋಟಿ. ನಮ್ ವೀರನ ಫ್ರೀಯಾಗಿ ತಗೊಂಡ್ಬಂದೆ, ಯಾರೋ ಗಿಫ್ಟ್ ಕೊಟ್ಟು. ನೆಕ್ಸ್ಟ್ ಗಿಲ್ಲಿ ನಟ. ಒಳ್ಳೆ ಪ್ರತಿಭಾವಂತ ನಟ. ಬಟ್ ಎಲ್ಲಾ ಸೀಸನ್ ಅಲ್ಲೂ ಒಂದೊಂದು ಹುಡುಗಿನ ಮೇಂಟೈನ್ ಮಾಡ್ತಾ ಇರ್ತಾರೆ, ಬಟ್ ಯಾರು ಸಿಗ್ತಾ ಇಲ್ಲ. ಈ ಸರಿನು ಜಂಟಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಒಂದು ಪಾರ್ಟ್ನರ್ನ ಜೊತೆಗೆ ಜಂಟಿ ಮಾಡಿ ಕಳ್ಸಿದ್ದಾರೆ. ಅಲ್ಲೂ ಆಲ್ರೆಡಿ ಒಂದು ಗಂಟೆ ಹಾಕಿದ್ದಾರೆ ಗಿಲ್ಲಿ ನಟಗೆ. ಪ್ರತಿಭಾವಂತ ನಟ, ಹೋಗಿದ್ದು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್. ನನ್ಗೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ಒಬ್ರು ಎಷ್ಟೊಂದ್ ಜನ ಇದ್ದಾರೆ, ಬಟ್ ಯಾರು ಈ ಸರಿ ವೈರಲ್ ಮಾಡೋ ಅಂತ ಸ್ಪರ್ಧಿಗಳು ಯಾರು ಇಲ್ಲ. ಬಟ್ ನಮ್ಮ ಕಾಕ್ರೋಚ್ ಸುದ್ದಿಯವರು ತುಂಬಾ ಫೈರ್ ಆಗಿದ್ದಾರೆ. ಅವರು ಈಚೆನೂ ಫೈರ್ ಆಗಿರ್ತಾರೆ, ಕೌಂಟರ್ ಕೊಡ್ತಾ ಇರ್ತಾರೆ. ಸೊ ಅವ್ರ ಮೇಲೆ ತುಂಬಾ ಹೋಪ್ ಇದೆ. ಕಾಕ್ರೋಚ್ ಸಾವಿತ್ರಿ ಅಲ್ವಾ? ಸಾವಿತ್ರಿ ಗೊತ್ತಲ್ಲ, ಟಗರುನ ಅದು. ಇದು ದುನಿಯಾ ವಿಜಯ್. ಇದು ದುನಿಯಾ ವಿಜಯ್ ಸಲಗ ಸಾವಿತ್ರಿ. ಕರೆಕ್ಟ್, ಸಾವಿತ್ರಿ. ಇನ್ನ ಅದ್ ಯಾರಂತೆ ಕರಾವಳಿಲಿ ಯಾರದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ರಕ್ಷಿತಾ. ಕನ್ನಡ ಬರಲ್ಲ, ನೆಟ್ ಕನ್ನಡನೇ ಮಾತಾಡಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಕನ್ನಡ ತಾನೇ ಮಾತಾಡ್ಬೇಕು. ಕನ್ನಡ ಬಿಗ್ ಬಾಸ್ ತಾನೆ. ಸ್ಪಷ್ಟವಾಗಿ ಕರಾವಳಿಲಿ ಎಂತೆಂತ ಪ್ರತಿಭೆಗಳಿದ್ದಾರೆ, ಕರೆಸ್ಬೋದಾಗಿತ್ತಾನೆ. ಕನ್ನಡ ಮಾತಾಡೋರನ್ನೆಲ್ಲ ಸುಮ್ನೆ ಕರೆದು ಬಿಡೋದು. ನನ್ಗೇನು ಇಷ್ಟ ಆಗಿಲ್ಲ ಕಣ. ಅಲ್ಲ, ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಇದ್ದಾರೆ. ಅವಳು ಯಾರವಳು ರಕ್ಷಿತಾ, ಆಚೆಗಡೆ ಅವಳು ಮಾಡೋ ಏನೋ ಅವನ್ ತರನೇ ನೋಡಕ್ಕಾಗದೆ ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಅವಳು ಬ್ಲಾಕ್ ಮಾಡಿ ಬಿಸಾಕಿದ್ದಾರೆ. ಅದ್ರ ಬದಲು ಕಿಪ್ಪಿ ಕೀರ್ತಿನೇ ಕರೆಸ್ಬೋದ ಅಲ್ವಾ? ಅವಳೇ ಬೆಟರು. ಅವಳಿಗಿಂತ ಅವಳೇ ಒಂಚೂರು ಬೆಟರ್. ದಚ್ಚು ಇದನ್ನೇನೋ ಅಂತ ಬರ್ತಾರೆ. ಆಮೇಲೆ ಸುದೀಪ್ ಹತ್ರ ಹೋಗ್ಬಿಟ್ಟು ನ್ಯಾಯ ಪಂಚಾಯತಿ ಮಾಡ್ಬಿಡ್ತಾಳೆ. ಈಗ ಆಲ್ರೆಡಿ ಲವ್ ಬ್ರೇಕಪ್ ಆಗಿದೆ, ಸುದೀಪೇ ಬರ್ಬೇಕಾಗುತ್ತೆ. ವಾರಕ್ಕೆ ಒಂದ್ಸರಿ ಬಂದು ಲವ್ ಬ್ರೇಕಪ್ ಪ್ಯಾಚ್ ಅಪ್ ಮಾಡ್ಬೇಕಾಗುತ್ತೆ. ಚಂದ್ರಪ್ರಭಾ ನಾಳೆ ಬೇಕಣ. ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಮಾತ್ರ ಕಾಮಿಡಿ ಮಾಡ್ತಾನೆ. ಇಲ್ಲಿ ಹೆಂಗ್ ಮಾಡ್ತಾನೋ ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೋಡ್ಬೇಕು. ಬಿಗ್ ಬಾಸ್ ಫಸ್ಟ್ ಶೋ ಅಲ್ಲಿ ಇದ್ದಾಗ ಸೇಮ್ ಗಿಲ್ಲಿ ನಟ ತರ ಹುಡುಗಿನ ಜೊತೆ ಹಾಕುತ್ತಿದ್ದ. ಬಟ್ ಇವಾಗ ಮದ್ವೆ ಆಗೋಗೈತೆ. ಹೌದೌದು, ತುಂಬಾ ದೊಡ್ಡ ಇಶ್ಯೂನೇ ಆಗಿತ್ತು ಅವ್ರದ್ದು ಮದ್ವೆ. ಪಾಪ ಯಾಕೆ ಪರ್ಸನಲ್ ಮ್ಯಾಟ್ರ್ ಏನೋ ಮಾಡ್ಕೊಳ್ಳಿ ಅವ್ರು. ಈಗ ನಮ್ಮ ಮಲ್ಲಮ್ಮ ಅವ್ರದ್ದು ಮ್ಯಾಟ್ರ್ ತಗೊಳೋಣ. ಹೆಂಗ ಅನ್ಸ್ತ ಮಲ್ಲಮ್ಮ? ಒಂದು ಇನ್ನೋಸೆಂಟ್. ತುಂಬಾ ಸೀನಿಯರ್. ಈ ಸರಿ ಬಿಗ್ ಬಾಸ್ ಅಲ್ಲಿ ತುಂಬಾ ಸೀನಿಯರ್ ಪರ್ಸನ್ ನ ಕರ್ಸಿದ್ದಾರೆ. ಅವರು ಹೋಗಿದ್ರಿಂದ ಏನ್ ಅನ್ಸಿಲ್ಲ. ಒಳ್ಳೆ ಕಂಟೆಸ್ಟೆಂಟ್ಸ್ ನ ಚೂಸ್ ಮಾಡಿದ್ದಾರೆ. ಅವ್ರು ಹೆಂಗ್ ಆಟ ಆಡ್ತಾರೆ ಏನೋ ಗೊತ್ತಿಲ್ಲ ಕಣ. ಲೆಮನ್ ಟೀ ಅಲ್ಲಿ ಫೇಮಸ್ ಆಗಿದ್ದಾರೆ. ಹೌದು, ನೋಡೋಣ ಇಲ್ಲಿ ಯಾವ ರೀತಿ ಫೇಮಸ್ ಆಗ್ತಾರೆ ಅಂತ ಕಾದು ನೋಡೋಣ. ಹೌದು, ಲೆಮನ್ ಟೀ ಹೆಂಗ್ ಮಾಡೋದು? ಅದೇನೋ 12 ರೂಪಾಯಿ ಅಂದ್ರು. ಹೆಂಗೆ ಗೊತ್ತಿಲ್ಲ ನನಗೆ. ಅವ್ರು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಲೆಮನ್ ಟೀ ಅಂಗಡಿ ಇಡ್ತಾರಂತೆ. ನಮ್ಗೆ ಅಷ್ಟು ಗೊತ್ತಿಲ್ಲ. ಅದೊಂದು ಸೀರಿಯಲ್ ಅಲ್ಲಿ ಫೇಮಸ್ ಆಗಿತ್ತು. ಬಿಗ್ ಬಾಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಸೀರಿಯಲ್ ಅವರೇ ಇದ್ದಾರೆ. ಅಷ್ಟೊಂದು ಯಾರು ಗೊತ್ತಿಲ್ಲ ನಮ್ಗೆ. ಒಂದು 4-5-6 ಜನ ಒಳ್ಳೆ ಸ್ಪರ್ಧಿಗಳು. ಬಟ್ ಇನ್ ಮಿದ್ದವರೆಲ್ಲ ಏನ್ ಕಿತ್ತನೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ನಿಮ್ಗೊಂದು ಚಾಲೆಂಜ್. ಯಾಕೆಪ್ಪ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೋದು ಅಂತ ಚಾಲೆಂಜ್ ಮಾಡಿ. ನನ್ಗೆ ಕಾಕ್ರೋಚ್ ಸುದ್ದಿ
ಗಿಲ್ಲಿ ನಟ, ಆ, ಮಲ್ಲಮ್ಮ. ಮಲ್ಲಮ್ಮ ಬರಲ್ಲ ಅನ್ಸುತ್ತೆ, ಬಟ್ ಓಕೆ, ಒಂದು 50%. ನಮ್ ಪ್ರಕಾರ ಗಿಲ್ಲಿ ನಟ, ಕಾಕ್ರೋಚ್ ಸೇಮ್. ಅವ್ರ ಇಬ್ಬರೇ ಇರೋದು ಮೇನ್ ಅಲ್ಲಿ. ನೆಕ್ಸ್ಟ್ ಈ ಸರಿ ಬಿಗ್ ಬಾಸ್ ಅಷ್ಟೊಂದೇನು ಸ್ಪರ್ಧಿಗಳು ಮಜಾ ಇಲ್ಲ. So, ಬಟ್ ನೋಡೋಣ ನಂಗೆ ಹೆಂಗ್ ಆಟ ಆಡ್ಸ್ತಾರೆ ಅನ್ನೋದು ನನ್ಗೆ important. ಒಂದ್ ವಿಷಯದಲ್ಲಿ ಖುಷಿ ಆಯ್ತು, ಏನು ನಮ್ ಬಾಸ್ ನಾನು ನೋಡಿದ್ನಲ್ಲ ಅದಕ್ಕೆ. ಓ, ಹಂಗೆ ಏನಿಲ್ಲ, ಪ್ರತಿ ವಾರ ವೀಕೆಂಡ್ ಸುದೀಪ್ ಸರ್ಗೋಸ್ಕರನೇ ಬಿಗ್ ಬಾಸ್ ನೋಡೋದು. ಸೊ ಇವಾಗ ನೆಕ್ಸ್ಟ್ ಇವತ್ತೇನೋ ಟ್ವಿಸ್ಟ್ ಬೇರೆ ಕೊಟ್ಟಿದ್ದಾರೆ ಬೆಳಗ್ಗೆನೆ. ಸೊ ನನ್ನ ಪ್ರಕಾರ ಅದೇನೋ ತಪ್ಪಾಗಿ ಕನ್ನಡ ಮಾತಾಡ್ತಾರಲ್ಲ, ಅವರೇ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡೋಣ. ಏನ್ ಟ್ವಿಸ್ಟ್ ಹೇಳಿ. ಅದೇ ಮನೆ ಕಳ್ಸಕ್ಕೆ. ಎಲಿಮಿನೇಷನ್. ಈ ಸರಿ ತುಂಬಾ ಜನ ಬರ್ತಾರೆ ಅಂತ ಇದೆ, ನೋಡೋಣ. ಡನ್. ಥ್ಯಾಂಕ್ ಯು.